ಶರವಣ ಅವರು ಹೇಳ್ತಾ ಇದ್ದಾರೆ 13,500 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲಿಕ್ಕೆ ಈಗ ನೀವು ಎದುರಿಸ್ತಾ ಇರುವಂಥ ಸವಾಲೇನು? ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಹೇಳಿರತಕ್ಕಂಥದ್ದು ಬಹುಶಃ 5 ವರ್ಷದಲ್ಲಿ ಡಿವೈಡ್ ಮಾಡಿ ಪ್ರತಿ ವರ್ಷ ಕೂಡ ಇಷ್ಟನ್ನು ಕೊಡಬೇಕು ಅಂತೇಳಿ ಆವರೇಜ್ ಒಂದು ಪ್ರಾವಿಷನಲ್ ಬ್ಯಾಲೆನ್ಸ್ ಶೀಟ್ ಮಾಡಿಕೊಂಡು ಆ ಬಡ್ಜೆಟ್ನ ಮಂಡನೆ ಮಾಡಿರತಕ್ಕಂಥದ್ದು. ಅದು ನಿಮಗೂ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಕೇಂದ್ರ ಸರ್ಕಾರದ ಒಂದು ಬಿಡುಗಾಸು ಕೂಡ ನಮಗೂ ಬಿಡುಗಡೆ ಆಗದೇನೆ ಕೇಂದ್ರೀಕೃತ ಬ್ಯಾಂಕ್ಗಳನ್ನ ಕೂಡ ನಾವೇ ಸಾಲ ಮನ್ನಾ ಮಾಡುವಂಥ ಅನಿವಾರ್ಯತೆ ನಮಗೂ ಬಂದಿದೆ. ಇವತ್ತು ಯಾವುದೇ ಡೆವಲಪ್ಮೆಂಟ್ ಕೆಲಸವನ್ನು ನಾವು ಯಾವುದು ತೆಗೆದುಕೊಂಡಿಲ್ಲ. ಎಲ್ಲವನ್ನು ಕೂಡ ಏನೇನು ಯೋಜನೆಗಳನ್ನ ನಾವು ಕೊಟ್ಟಿದ್ದೀವಿ ಬಡ್ಜೆಟಲ್ಲಿ ಎಲ್ಲವನ್ನು ಕೂಡ ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ. ಎಲ್ಲದಕ್ಕೂ ಹಣವನ್ನು ಮೀಸಲಿಟ್ಟಿದ್ದೀವಿ. ಬಹುಶಃ ನಮ್ಮ ರಾಮಕೃಷ್ಣ ಅವರು ಹೇಳಿದಂಗೆ ನಾನು ಇದನ್ನು ಚಾಲೆಂಜಿಂಗ್ ಸವಾಲಾಗಿ ಸ್ವೀಕಾರ ಮಾಡ್ತೀನಿ. ಬರ್ಲಿ ಅವರು ಚರ್ಚೆ ಮಾಡ್ತೀನಿ, ದಾಖಲೆ ಇಟ್ಟು ಮಾತಾಡ್ತೀನಿ. ಸುಮ್ಮನೆ ಏನೋ ಉಡಾಫಿಯಾಗಿ ನಾನು ಮಾತಾಡಲ್ಲ. ಹಿಟ್ ಅಂಡ್ ರನ್ ಅಲ್ಲ ಇಲ್ಲಿ. ನನಗೆ ಅರ್ಥ ಆಗ್ತಾ ಇಲ್ಲ. ಹಾಕೊಂಡು ಚುನಾವಣೆ ಮುಂಚೆ ಒಂದು ಮಾತು ಕೊಟ್ಬಿಟ್ಟು ಅಧಿಕಾರ ಈಗ I got your concern. ನಾವು ಯಾವುದು ಡೆವಲಪ್ಮೆಂಟ್ ಮಾಡಿಲ್ಲ. ಸಾಲ ಮನ್ನಾವನ್ನು 5 ವರ್ಷ ಅಧಿಕಾರದಲ್ಲಿ ಇದ್ರೆ ಮಾಡ್ತೀವಿ. ರೈತರ ಬಗ್ಗೆ ಶರವಣ ಅವರೇ ಮೈತ್ರಿ ಬಗ್ಗೆ ಮಾತಾಡಿ ಸ್ವಾಮಿ. ಹಳೇದು ಯಾಕೆ ಮಾತಾಡ್ತೀರಿ? ಈಗ ಹೊಸ ಮಾತಾಡಿ. ರೈತರ ಬಗ್ಗೆ ಮೈತ್ರಿ ಆಗಿದ್ದು ಎಲ್ಲಿ ಮಾಡಿದ್ರಿ ನೀವು? ಇವತ್ತು ಯಾವ ಜಿಲ್ಲೆನಲ್ಲಿ ಇವತ್ತು 13 ನೋಡಿ ನಾಗರಾಜ್, ನಿಮ್ಗೆ ಯಾವ ನೈತಿಕತೆ ಇಲ್ಲ. ಇವತ್ತು ದಿವಸ ಓಟ್ ಕೇಳಲಿಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಆಗ್ಲಿ ಅಥವಾ ಸರ್ಕಾರದಲ್ಲಿ ಉಳಿಲಿಕ್ಕಾಗ್ಲಿ ನಿಮ್ ನೈತಿಕತೆ ಇಲ್ಲ. ಎಲ್ಲಿದೆ? ಮಾಡಬೇಕು ಅಂತ ಚಿಂತನೆ ನಮ್ಮಲ್ಲಿ. ಮೋಸ್ಟ್ಲಿ ನಿಮ್ಮೆಲ್ರಿಗೂ ನೈತಿಕತೆ ಇದೆ, ನಮಗೆ ನೈತಿಕತೆ ಇಲ್ಲ ಇದನ್ನ ಕೇಳ್ಕೊಳ್ಳೋಕೆ. ಯಾಕಂದ್ರೆ ನೀವು ಹೇಳಿದ್ದನ್ನ ಕೇಳ್ತಾ ಇರ್ತೀವಿ, ಎಲ್ಲರೂ ಹೇಳಿದ್ದನ್ನ ಕೇಳಿ 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 ಜನರಿಗೆ ವಾಸ್ತವ ಏನು ಅನ್ನೋದೇ ಮರ್ತು ಹೋಗ್ತಾ ಇದೆ. ಹೀಗಾಗಿ ಬರೀ ವಾಕ್ಚಾತುರ್ಯ. ಒಂದ್ ನಿಮಿಷ, ಎಲ್ಲರೂ ಅದನ್ನ ಹೇಳ್ತಾರೆ. ಅವ್ರೇನ್ ಬೇರೆ ಹೇಳ್ತೀವಿ ಅಂತಾರ, ಅವರು ವಾಸ್ತವನ ಹೇಳೋದು. ನಮ್ಮ ಶರವಣ ಅವರು ವಾಸ್ತವನ ಹೇಳ್ತಾ ಇರೋದು. ಮ್ಯಾನಿಫೆಸ್ಟೋ ಹೇಳಿದ್ವಿ 72,000 ರೂಪಾಯಿಗಳನ್ನ ಕೊಡ್ತೀವಿ ಬಡವರಿಗೆ ಅಂತ ಹೇಳಿ. ಇವರೇ ಅಂತ ವರ್ಷಕ್ಕೆ 6,000 ರೂಪಾಯಿ ಕೊಡ್ತೀವಿ, ನಾವು ತಿಂಗಳಿಗೆ 6,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಕಮಿಟ್ಮೆಂಟ್ ಯಾರ್ದು ಇದೆ? ಕೊಟ್ಟಿದ್ದೀವಲ್ಲ. ನೀವು ಕೊಟ್ಟಿದ್ದ ನಾವು ಅಧಿಕಾರಕ್ಕೆ ಬಂದು ನಾವು ಕೊಟ್ಟೆ ಕೊಡ್ತೀವಿ. ನಾಗರಾಜ್ ಯಾದವ್ ಅವರೇ ಒಂದ್ ನಿಮಿಷ ಅಲ್ಲಿ ರೈತರು ಹೇಳ್ತಾರೆ. ಒಂದ್ ನಿಮಿಷ ನೀವೆಷ್ಟು ಭೇಟಿ ಮಾಡಿದ್ದೀರೋ ಅಷ್ಟೇ ನಾವು ಭೇಟಿ ಮಾಡಿದ್ದೀವಿ. ಒಂದ್ ನಿಮಿಷ ಪ್ಲೀಸ್ ಅಲೋ ಮಿ ಟು ರೈತರು ಈಗ ನೀವು ಹೇಳಿದ್ರಿ ಅಲ್ಲ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕರೆಕ್ಟ್. ಈಗ ರೈತರು ಹೇಳ್ತಾ ಇದ್ದಾರೆ, ನೀವು ವ್ಯವಹಾರ ಮಾತಾಡ್ತಾ ಇದ್ದೀರಿ. ರೈತರು ಹೇಳ್ತಾ ಇದ್ದಾರೆ, ಒಂದ್ ನಿಮಿಷ ರೈತರು ಕೇಳ್ತಾ ಇದ್ದಾರೆ. ರಾಮಕೃಷ್ಣ ಉಪಾಧ್ಯಾಯ ಅವರೇ ಒಂದ್ ನಿಮಿಷ. ಈಗ ಅವ್ರ ಎರಡೂ ಪಕ್ಷಗಳವರು ಕೂಡ ರೈತರನ್ನ ಸಣ್ಣವ್ರನ್ನ ಮಾಡ್ತಿದ್ದಾರೆ. ರೈತರು ಕೇಳಿದಾಗ ಅಲ್ಲಿ ವಾಸ್ತವವನ್ನು ನೋಡೋಣ, ಭೇಟಿ ಕೊಟ್ಟಾಗ ಹೇಳ್ತಾರೆ. ಒಂದ್ ನಿಮಿಷ ಸರ್ ಕೇಳಿಸ್ಕೊಳ್ಳಿ ದಯವಿಟ್ಟು. ಫಸ್ಟ್ ಪ್ರೊವೈಡ್ ಯುವರ್ ದಿಸ್. ಅವ್ರು ಹೇಳ್ತಾರೆ, ನೀವು ಬೆಂಬಲ ಬೆಲೆ ಕೊಟ್ರೆ ಸಾಕು, ನಮಗೆ ಪ್ರೋತ್ಸಾಹವನ್ನ ಕೊಟ್ರೆ ಸಾಕು, ಅಂತದ್ರಲ್ಲಿ ನಾವೇ ನಿಮಗೆ ದುಡ್ಡು ಕೊಡ್ತೀವಿ, ನಿಮ್ಗೆ ಯಾಕೆ ಬೇಕು? ನಾಗರಾಜ್ ಯಾದವ್ ಅವರೇ, ನಿಮ್ಮ ಆಕ್ರೋಶವನ್ನು ನೋಡ್ತಾ ಇದ್ದಾರೆ. ಹೇಳ್ತೀರಿ ಎಸ್ ಎಂ ಕೃಷ್ಣ ಇದ್ದಲ್ಲಿ ನಾ ಮಾಡಿದ್ದಲ್ಲಿ ಮಾರ್ಕೆಟ್ನ ಎಪಿಎಂಸಿ ಮಾರ್ಕೆಟ್ ನರೇಂದ್ರ ಬಾಬು ಅವರೇ, ಈಗ ಸರ್ಕಾರ ರಚನೆ ಆದಾಗ್ಲಿಂದಲೂ ಕೂಡ ಅತಿ ಹೆಚ್ಚು ಡಿಬೇಟ್ ಮಾಡಿರೋದಂದ್ರೆ ಇದೇ ವಿಚಾರ. ಇನ್ನೂ ಕೂಡ ಗೊಂದಲದಲ್ಲಿರೋದು ಇದೇ ವಿಚಾರ. ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಇವತ್ತು ಎಸ್ ಎಂ ಕೃಷ್ಣ ಅವರು ಹೋದ ನಂತರ ಇಲ್ಲಿ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಮತ್ತು ರಮೇಶ್ ಕತ್ತಿ ಅವರಿಗೆ ತುಂಬಾ ಪ್ರಬಲ ಆಕಾಂಕ್ಷಿ ಆಗಿದ್ರು, ಅವರನ್ನ
ಎಷ್ಟು ಬೇಗ ಮನವೊಲಿಸೋ ಪ್ರಯತ್ನ ಮಾಡಿದ್ರು ಅಂತಹ ಒಂದು ಶಕ್ತಿ ತಾಕತ್ತು ಭಾರತೀಯ ಜನತಾ ಪಕ್ಷದಲ್ಲಿದೆ. ಆದ್ರೆ ನಮ್ಮಲ್ಲಿ ಹಂಗಿಲ್ಲ, ಹೀಗಾಗಿ ನನಗೆ ಬಹಳ ನೋವಾಗಿದೆ ಅನ್ನೋ ಮಾತುಗಳನ್ನು ವ್ಯಕ್ತಪಡಿಸ್ತಾರಲ್ಲ. ಎಲ್ರದ್ದು ವಾಸ್ತವಾಂಶ, ಅವ್ರಿಗೆ ಅವ್ರದ್ದು ವಾಸ್ತವ. ನಾಯಕರ ಮಾತುಗಳನ್ನು ಅವ್ರ ವಾಸ್ತವಾಂಶ ಹೇಳಿ ಹೇಳಿ, ನೀವ್ ಹೇಳಿ. ಕಾಂಗ್ರೆಸ್ ಟೆಕ್ನಿಕಲಿ ಕಾಂಗ್ರೆಸ್ ನಲ್ಲಿರುವಂತವರ ನರೇಂದ್ರ ಬಾಬು ಅವರೇ ಸುಧಾಕರ್ ನನಗೆ ಗೊತ್ತಿದೆ ಕೇಳಿ. ಒಂದ್ ನಿಮಿಷ, ನೀವು ಅವ್ರಿಗೆ ಅವ್ರು ಅರ್ಥ ಆಗ್ತಾ ಇಲ್ಲ, ನಿಮ್ಗೆ ಹೆಂಗ್ ಅರ್ಥ ಆಗ್ಬಿಡ್ತಾರೆ ಅಂತ ನಮ್ ಪ್ರಶ್ನೆ. ಅಲ್ಲ, ನಾನ್ ಕೇಳ್ತಾ ಇರೋದು ಹೇಳ್ತೀನಿ. ನೀವು ಪ್ರಶ್ನೆ ಹೇಳಿದ್ರೆ ಅರ್ಥ ಆಗ್ತಿಲ್ಲ ಅಂದ್ರಲ್ಲ, ನಿಜ ಅರ್ಥ ಆಗ್ತಾ ಇಲ್ಲ. 100% ಕೊಡ್ತೇನೆ, 100% ಕೊಡ್ತೇನೆ. ಐ ಹ್ಯಾವ್ ಟು ಟೇಕ್ ಎ ಬ್ರೇಕ್. ಒಂದ್ ನಿಮಿಷ, ಒಂದ್ ಪ್ರಾಬ್ಲಮ್ ಅನ್ಬೇಡಿ, ನಮ್ಗೆ ಅದೇ ಸೊಲ್ಯೂಷನ್. ಒಂದ್ ನಿಮಿಷ, ಈಗ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ನಿಜ ಅರ್ಥ ಆಗ್ತಾ ಇಲ್ಲ. ನಿಮ್ಮ ನಡವಳಿಕೆಗಳು ಗೊಂದಲ ಹುಟ್ಟಿಸಿದೆ, ಅದಕ್ಕೋಸ್ಕರ. ಹೌದೌದೌದೌದೌದು, ನೀವು ತುಂಬಾ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಯಾವ ರೀತಿ ಸರ್ಕಾರ ನಡೀತಾ ಇದೆ, ಯಾವ ರೀತಿಯಾದಂತ ಹೇಳಿಕೆಗಳು ವ್ಯಕ್ತವಾಗ್ತಾ ಇದ್ದಾವೆ. ತಾಳ್ಮೆಯಿಂದ ಇರುವಂತ ನಿಮ್ಮ ಶಾಸಕರ ಹೊಡೆದಾಟ ಬಡದಾಟ ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಎಲ್ಲವನ್ನೂ ನೋಡ್ತಾ ಇದ್ದಾರೆ. ನಮ್ಮ ತಾಳ್ಮೆ ಬಗ್ಗೆ ಮಾತನಾಡಬೇಡಿ. ಈಗ ಸದ್ಯಕ್ಕೆ ತಾಳ್ಮೆಯಿಂದ ಎಲ್ಲರೂ ಇರೋಣ. ಎಸ್ ಎಸ್, ಒಂದ್ ನಿಮಿಷ. ತಾಳ್ಮೆಯ ಮಹಾಪುರುಷರು ಎಲ್ಲರೂ ಕೂಡ ನಮ್ಮ ರಾಜಕಾರಣಿಗಳಿದ್ದಾರೆ. ನಮ್ಮ ಜನ ಮಾತ್ರ ತಾಳ್ಮೆಯಿಂದ ಕೇಳ್ತಿದ್ದಾರೆ ಏನಾದ್ರೂ ಆಗ್ಲಿ ಅಂತ ಹೇಳಿ. ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಆಪರೇಷನ್ ಮಾಡಲಿಕ್ಕೆ ಪೇಷಂಟ್ಸ್ ನಿಜಕ್ಕೂ ರೆಡಿ ಇದ್ದಾರಾ ಅಥವಾ ಪೇಷಂಟ್ಸ್ ಇದ್ದಾರೆ ಅಂತ ಸೃಷ್ಟಿ ಮಾಡ್ತಾ ಇದ್ದಾರಾ? ಎಲ್ಲ ಅನುಮಾನಗಳು ಕೂಡ ಇದ್ದಾವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವಾರು ಬಾರಿ ಮುಗ್ಗರಿಸಿ ಬಿದ್ದಿದ್ದಾರೆ ಆಪರೇಷನ್ ಅಂತ ಹೆಸರು ಎತ್ತದವರು ಮತ್ತು ಪೇಷಂಟ್ಸ್ ಆಗಿ ಹೋದವರು ಎಲ್ಲವನ್ನು ಕೂಡ ನೋಡಿದ್ದೀವಿ. ಆದರೆ ಈಗ ಪಾಯಿಂಟ್ ಏನಂತ ಹೇಳಿದ್ರೆ, ಇವ್ರು ಒಬ್ಬರೇ ರಾಜೀನಾಮೆ ಕೊಡ್ತಾ ಇದ್ದಾರಾ, ಇವ್ರ ಜೊತೆಗೆ ಒಂದಿಷ್ಟು ರಾಜೀನಾಮೆ ಕೊಡ್ತಾ ಇದ್ದಾರಾ, ಯಾವ ವಿಚಾರವನ್ನ ಹೇಳಿ ಯಾವ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಅಲ್ಲಿ ಇವರು ಬೇರೆ ಪಕ್ಷದಲ್ಲಿ ಜಾಯ್ನ್ ಆಗ್ತಾರೆ ಮತ್ತು ಈಗ ಸದ್ಯಕ್ಕಿರುವಂತಹ ಸಮ್ಮಿಶ್ರ ಸರ್ಕಾರದ ಬಲವನ್ನ ಕುಗ್ಗಿಸೋ ಯತ್ನ ಮಾಡ್ತಾರೆ. ಅಷ್ಟು ಸುಲಭನಾ? ಹಾಗಾದ್ರೆ ವಿರೋಧಿಗಳು ಸುಮ್ಮನೆ ಇರ್ತಾರಾ? ಅವರು ಬೇರೆ ಏನು ಕೆಲಸ ಮಾಡಲ್ವಾ? ಈ ಪ್ರಶ್ನೆಗಳು ಬರುತ್ತೆ. ಎಸ್ ನಾಗರಾಜ್, ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಎ ರಿಯಾಕ್ಷನ್. ಇವತ್ತಿಂದ ರಮೇಶ್ ಎಸ್, ಇವತ್ತೊಂದು ದಿವಸ ನಮ್ಮ ನಾಯಕರಾಗಿರ್ತಕ್ಕಂತಹ ರಮೇಶ್ ಜಾರಕಿಹೊಳಿ ಅವರು ಒಂದು ವೇಳೆ ನಮ್ಮನ್ನ ಬಿಟ್ಟು ಹೋದ್ರೆ, ಮೊನ್ನೆ ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ ಅಂತ ಸುದ್ದಿ ಇರ್ತಕ್ಕಂಥ ಏನಂತ ಹೇಳಿದ್ದಾರೆ, ನಾನು ಬಂದರೆ ನೆಕ್ಸ್ಟ್ ಟೈಮ್ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬರ್ತೀನಿ ಅಂತ. ಸಣ್ಣ ಮಕ್ಕಳಿಗೂ ಗೊತ್ತಾಗ್ತದೆ. ಈಗ ರಮೇಶ್ ಕತ್ತಿಗೆ ಟಿಕೆಟ್ ಕೊಡಲಿಲ್ಲ, ಉಮೇಶ್ ಕತ್ತಿ ಏನು ಮಾಡ್ತಾರೆ? ಅವರೇ ಹೇಳಿದ್ದಾರೆ. ಪಾಯಿಂಟ್ ಹೋಗ್ಬೇಡ, ನಾವು ತುಂಬಾ ವೆಯ್ಟ್ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಈಗ ನೀವು ಹೇಳಿದ್ರಲ್ಲ, ಇದಕ್ಕಿಂತ ಮುಂಚೆ ಅವ್ರೇನ್ ಹೇಳಿದ್ದಾರೆ, ಅವರ ಪಕ್ಷದಲ್ಲಿ ಎಲ್ಲ ಅಸಮಾಧಾನವನ್ನ ಸಮಾಧಾನ ಮಾಡೋ ಶಕ್ತಿ ಇದೆ ಅಂತ. ಹಾಗೆ ಸಮಾಧಾನ ಮಾಡಬಹುದು. ಸಮಾಧಾನ ಆಗಿದೆಯೋ ಇಲ್ಲೋ ಅಂತೇಳಿ ಇವ್ರು ಆಪರೇಷನ್ ಕೈ ಹಾಕಿದಾಗ ಅವ್ರಿಗೆ ಗೊತ್ತಾಗುತ್ತೆ ಯಾರ ಕೈ ಸುಡುತ್ತೆ ಅಂತ. ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೆಡ್ ಆಗೋದು ಆಗಬಾರ್ದು. ಅಲ್ಲ ಓಕೆ, ನೀವು ಅದನ್ನ ವಿಶ್ ಮಾಡ್ತಾ ಇದ್ದೀರಾ. ಆದ್ರೆ ಒಂದನ್ನ ಹೇಳಿ, ನಮಗೆ ಅವ್ರನ್ನ ಇಟ್ಕೊಂಡು ನಮ್ಮ ಪಕ್ಷದಲ್ಲಿ ನಿಭಾಯಿಸಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಾರ್ದು. ಅದನ್ನ ಹೇಳಿ, ಟೆಕ್ನಿಕಲಿ, ಮೆಂಟಲಿ, ಎಮೋಷನಲಿ ಅಂತ ನೀವು ಟರ್ಮ್ಸ್ ಯೂಸ್ ಮಾಡಿದ ತಕ್ಷಣ, ಅಲ್ಲ ಒಂದ್ ನಿಮಿಷ ಪ್ರಾಕ್ಟಿಕಲಿ ಮಾತಾಡಿ. ಹೇಳ್ತೀನಿ, ಒಂದು ಆಕ್ಷನ್ಗೆ ಇನ್ನೊಂದು ರಿಯಾಕ್ಷನ್ ಇರ್ತದೆ. ನನ್ನ ಪ್ರಕಾರ ರಮೇಶ್ ಜಾರಕಿಹೊಳಿ ಅವರು ಅವ್ರಿಗೆ ಅಸಮಾಧಾನ ಇದ್ರೆ ಅದನ್ನ ಹೈಕಮಾಂಡ್ ಅಲ್ಲಿ ವ್ಯಕ್ತಪಡಿಸಿ ಸರಿ ಮಾಡ್ಕೊಳ್ತಾರೆ, ಸರಿ ಅಂತ ತಿಳ್ಕೊಂಡಿದ್ದೀನಿ. ಯಾವಾಗಾದ್ರೂ ಆಗ್ಲಿ ಮಾಡ್ತಾರೆ. ಒಂದು ವೇಳೆ ಸಮ್ಮಿಶ್ರ ಸರ್ಕಾರ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಶಾಸಕರನ್ನ ನಾಗರಾಜ್ ಯಾದವ್ ಅವರೇ, ನೀವು ಏನ್ ಹೇಳಿದ್ದೆಲ್ಲ ಕೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನೀವು ಆರಂಭದಿಂದ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ್ಲಿಂದಲೂ ಇವ್ರು ರಗಳೆ ಇದ್ದಾವೆ. ಒಂದು ಸಭೆ ಸಮಾರಂಭಗಳಿಗೆ ಬರಲ್ಲ, ಸಂಪುಟ ವಿಚಾರಕ್ಕೆ ಬರಲ್ಲ. ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಯಡಿಯೂರಪ್ಪನವರು ನಮ್ಮ ಸರ್ಕಾರ ಬಂದಾಗ ಇನ್ನೂ ಕೂಡ ನೀವು ಹೇಳ್ತಾ ಇದ್ದೀರಿ, ಇನ್ನೂ ಕೂಡ ಸಮಾಧಾನ ಮಾಡ್ತಾರೆ. ಏನ್ ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳ್ತಾ ಕೂತ್ಕೊಂಡಿದ್ದಾರೆ ಕಾಂಗ್ರೆಸ್ ನವರು ಕೇಳ್ತಾರೆ, ನಿಮಗ್ ಕೇಳ್ತಾ ಇಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಆ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಹೇಳಿ. ಅಲ್ಲ ಒಂದ್ ನಿಮಿಷ ಈಗ ಪಾಯಿಂಟ್ ಕ್ಲಿಯರ್ ಆಗಿಲ್ಲ. ಏನ್ ಗೊತ್ತಾ ಸರ್, ಈಗ ನೀವು ಹೇಳ್ತಾ ಇದ್ದೀರಿ ಎಲ್ಲರೂ ಹೇಳ್ತಾರೆ, ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ಅವರೆಲ್ಲ ಸರಿ ಮಾಡ್ತಾರೆ ಅಂತ. ಎಲ್ಲಿವರೆಗೂ ಹೇಳ್ತಾ ಕೂಡ್ತೀರಾ? ಬರೀ ಇದನ್ನ ಮಾಡಕ್ಕೆ ಅಲ್ಲಿ ಓಟ್ ಹಾಕಿರೋದು ಅಲ್ಲಿ ಜನ. ಅವ್ರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಒಬ್ಬರಾದ್ರೂ ಮಾತಾಡ್ತೀರಾ? ಮಾತಾಡಲ್ಲ. ನನ್ನ ಪ್ರಶ್ನೆ ಇನ್ನೂ ಇದೆ. ಅಲ್ಲಿಯ ಮತದಾರರಿಗೆ ನೀವು ನ್ಯಾಯ ಒದಗಿಸ್ತಾ ಇಲ್ಲ, ಹೈಕಮಾಂಡ್ಗೂ ಕಿಮ್ಮತ್ ಕೊಡ್ತಾ ಇಲ್ಲ. ಹೀಗಾಗಿ ನಾವು ಆರಂಭದಲ್ಲೇ ಹೈಕಮಾಂಡ್ ತಾಕತ್ನ ಪ್ರಶ್ನೆ ಮಾಡಿದ್ವಿ. ಎಸ್ ಪ್ಲೀಸ್ ಗೋ ಅಹೆಡ್. ನೋಡಿ, ನೀವು ಯಾವ ಪ್ರಶ್ನೆ ಎತ್ತಿದ್ರಿ ಅದೇ ನಮ್ಮ ಮೂಲ ಆಧಾರ. ಏನು ಅಂತಂದ್ರೆ, ನಮ್ಮ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಂಥವರಿಗೆ ದೇ ಆರ್ ಆಬ್ಲಿಗೇಟೆಡ್ ಟು ದ ಪೀಪಲ್ ಆಫ್ ದಟ್ ಕಾನ್ಸ್ಟಿಟ್ಯೂನ್ಸಿ ಅಂತೇಳಿ ನಾವು ಅವ್ರ ಹತ್ರ ಕನ್ವಿನ್ಸ್ ಮಾಡ್ತಾ ಇರತಕ್ಕಂಥದ್ದು. ವಿ ಆರ್ ಕಮಿಟೆಡ್ ಟು ದ ಪೀಪಲ್ ಆಫ್ ಕರ್ನಾಟಕ. ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮತ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿದ್ದಾರೆ, ಅದಕ್ಕೆ ನೀನು ಮಾಡ್ತಾ ಇರೋದು ತಪ್ಪಪ್ಪ, ಹಂಗೆ ಹೋಗಬಾರ್ದು ಅಂತಕ್ಕಂಥ ಹೇಳ್ತೀವಿ. ಆ ಜವಾಬ್ದಾರಿಯನ್ನು ನೋಡ್ಕೊಳ್ತೀವಿ ಹೈಕಮಾಂಡ್ ಅವರು. ಇವತ್ತು ಪ್ರಶ್ನೆ ಬಂದಿದೆ,
ಬಂದಿರತಕ್ಕಂಥದ್ದು. ಇದಕ್ಕೆಲ್ಲ ಕಾರಣಕರ್ತ ಆಗಿರ್ತಕ್ಕಂಥ ಬಿಜೆಪಿಯವರು 104 ಜನ ಶಾಸಕರು ಇರ್ತಕ್ಕಂಥವ್ರು ಅವ್ರು ಏನಾದರೂ ಮಾಡಿ ಅಧಿಕಾರ ದಾಹದಿಂದ ಅಧಿಕಾರ ಪಡ್ಕೋಬೇಕು ಅಂತ ವಾಮಮಾರ್ಗಗಳನ್ನು ಮಾಡಿ 12 ಸಲ ಮುಹೂರ್ತಗಳನ್ನು ಕಟ್ಟಿ ಫೇಲ್ ಆಗಿದ್ದಾರೆ ಅವರು. ಇದು ಕೊನೆ ಮುಹೂರ್ತವನ್ನ ಮಹಾಮುಹೂರ್ತವನ್ನು ಇಟ್ಕೊಂಡಿದ್ದಾರೆ. ನೀವೇ ಹೇಳ್ತಾ ಇದ್ರಿ ಮಹಾಮುಹೂರ್ತ ಅಂತ. ಏನು ಆಗೋದಿಲ್ಲ, ಅದು ಏನು ಆಗೋದಿಲ್ಲ. ಅಷ್ಟು ದೊಡ್ಡ ಕಷ್ಟ ಇದೆ. ಯಾಕಂದ್ರೆ ಹೇಳ್ತೀನಿ, 23 ಮೇ ನೇತೃತ್ವದಲ್ಲಿ ಹೆಚ್ಚು ಸೀಟ್ಗಳು ಬಂದಾಗ ಆ ಮಹಾಮುಹೂರ್ತ ಯಾರಿಗಾಗ್ತದೆ ನೋಡಿ. ನೋಡ್ತಾ ಇದೀವಿ. ನಾಗರಾಜ್ ಅವ್ರಿಗೆ ನೋವಾಗಿದೆ, ಬೇಸರ ಆಗಿದೆ. ಯಾವ ವಿಚಾರಕ್ಕೆ ಅಂತ ಅನ್ಸುತ್ತೆ ನಿಮ್ಗೆ? ಇವತ್ತು ಅವ್ರ ಪಕ್ಷದ ಶಾಸಕರೇ ಇವತ್ತು ಪಕ್ಷದ ಬಗ್ಗೆ ಅಸಮಾಧಾನ ಆಗಿರ್ತಕ್ಕಂಥ, ಬಹಿರಂಗ ಆಗ್ತಾ ಇರ್ತಕ್ಕಂಥ, ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು, ಅವ್ರ ಪಕ್ಷದ ಶಾಸಕರನ್ನ ಹಿಡಿದಿಟ್ಕೊಳಕ್ಕಾಗ್ದೇನೆ ಇವತ್ತು ಅಸಹಾಯಕತೆಯನ್ನ ಈ ರೀತಿ ಆಕ್ರೋಶವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಹೊರತು ವಾಸ್ತು ಅಂದ್ರೆ ಅಲ್ಲಿ ಮೈತ್ರಿ ಸರ್ಕಾರ ಅಲ್ಲಿರ್ತಕ್ಕಂಥ ಯಾವುದೂ ಸರಿ ಇಲ್ಲ. ಸುಮ್ಮನೆ ಮೇಲ್ನೋಟಕ್ಕೆ ಮಾತ್ರ ಕೆಲವು ನಾಯಕರುಗಳು ಅವ್ರ ವ್ಯಾಪಾರಕ್ಕೋಸ್ಕರ ವ್ಯವಹಾರಕ್ಕೋಸ್ಕರ ಸರ್ಕಾರ ನಡೀತಾ ಇದೆ ಹೊರತು ಇಲ್ಲಿ ನಿಜವಾಗ್ಲೂ ಬೇಕಾಗಿರ್ತಕ್ಕಂಥ ಶಾಸಕರುಗಳಿಗೆ ಅಥವಾ ನಾಯಕರುಗಳಿಗೆ ಸಮಾಧಾನ. ಹಿರಿಯ ನಾಯಕರು ಕೂಡ ಒಂದು ಮಾತು ಹೇಳಿದ್ರು, ಅಡ್ವಾನ್ಸ್ ತಗೊಂಡಿದಾರ್ರಿ ಅಂತ ಇವತ್ತು ಶಾಮನೂರು ಶಿವಶಂಕರಪ್ಪ ಅವರು ಹೇಳ್ತಾ ಇದ್ರು. ಆ ವ್ಯವಹಾರಗಳಿದ್ದಾವೆ, ಅದಕ್ಕೋಸ್ಕರ ಅವ್ರು ಈ ರೀತಿ ಮಾತನಾಡ್ತಿದ್ದಾರೆ ಅಂತಂದ್ರೆ ನೀವೆಲ್ಲ ಅಡ್ವಾನ್ಸ್ ಕೊಡೋದಲ್ಲ ಇದೆಯಾ? ಅಡ್ವಾನ್ಸ್ ಅಂದ್ರೆ ವ್ಯವಹಾರ ಅಲ್ಲ ಹೇಳ್ತೇವೆ. ಈ ಸರ್ಕಾರಗಳಲ್ಲಿ ಏನಾಗ್ತಾ ಇದೆ, ಅವರು ಕ್ಷೇತ್ರಗಳಿಗೆ ಶಾಮನೂರು ಶಿವಶಂಕರಪ್ಪ ನನ್ನ ಗಮನಕ್ಕೆ ತಂದಿದ್ರೆ ರಾಘವಾಸೂರಿ ಅವರ ಹೇಳಿಕೆ ಪ್ರಕಾರ ಯಾರೋ ಹೇಳಿದ್ರು ಅಂತ ಹೇಳಿರ್ತಕ್ಕಂಥ ಪ್ರಕಾರ ನೀವು ಅಡ್ವಾನ್ಸ್ ಕೊಡ್ತಾ ನಿಮ್ಮ ಪಕ್ಷದ ಯಾರು ಹೇಳಿದ್ರು? ನೀವು ಚೆಲ್ಲಾಟ ಆಡ್ತಾ ಇರೋದು. ನಿಮ್ಮ ಶಾಸಕರುಗಳನ್ನ ಲಗಾಮಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನೀವು ಹಿಡಿತದಲ್ಲಿ ಇಟ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನೀವು ಅವ್ರನ್ನ ಓಲೈಸ್ಲಿಕ್ಕೆ ಆಗ್ತಾ ಇಲ್ಲ. ಹೈಕಮಾಂಡ್ ವೀಕ್ ಆಗಿದೆ. ಇವತ್ತು ವೀಕ್ ಆಗಿರ್ತಕ್ಕಂಥದ್ದು ಇವತ್ತು ನಿಮ್ಗೆ ಗೊತ್ತಿದೆ. ಸಿದ್ದರಾಮಯ್ಯ ಅವರೇನೆ ಇವತ್ತು ಸರಿ ಚುನಾವಣೆಯಲ್ಲಿ ಹೇಳಿದ್ದಾರೆ. ನೋಡಿ ಒಂದ್ ನಿಮಿಷ, ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಮೈಸೂರಿಗೆ ಚುನಾವಣೆ ಪ್ರಚಾರ ಕರ್ಕೊಂಡ್ ಬರ್ಬೇಕಾದ್ರೆ ಎಸ್ ಸರ್ಕಸ್ ಮಾಡ್ಬೇಕು ನಿಮ್ಗೆ ಗೊತ್ತಿದೆ. ನರೇಂದ್ರ ಬಾಬು ನರೇಂದ್ರ ಬಾಬು ಅವರೇ ಕೇಳಿದ ಪ್ರಶ್ನೆ ಬೇರೆ, ಉತ್ತರ ಕೊಡ್ತಾ ಇರೋದು ಬೇರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಹತಾಶರಾಗ್ಬಿಟ್ಟಿದ್ದಾರೆ. ಏನ್ ಕೇಳಿದ್ರೆ ಏನ್ ಅರ್ಥ ಮಾಡ್ಕೊಳ್ಬೇಕು ಅನ್ನುವ ಪರಿಸ್ಥಿತಿ ಹಾಳಾಗಿದೆ. ಅದು ಇವತ್ತಿನ ಡೆಮೋಕ್ರಸಿ. ಎಲ್ಲರೂ ಕೂಡ ನೀವು ಡೆಮೋಕ್ರಸಿ ಅಂತೀರಿ, ಅವರು ಡೆಮೋಕ್ರಸಿ ಅಂತೀರಿ, ಆದ್ರೆ there is no democracy. Yes, there is democracy. Okay, ಅನ್ನಿ ನೀವು ಅನ್ನಿ. Okay, correct. ಯಾರ ಹೈಕಮಾಂಡ್ ಅಡ್ವಾನ್ಸ್ ತಗೊಳ್ಳೋದು ಕೂಡ ಪ್ರಜಾಪ್ರಭುತ್ವ. Of course, ಎರಡೂ ಕೂಡ ಎರಡು ಅಪರಾಧ. ಅಂದ್ರೆ ನಿಮ್ಮಂತವ್ರನ್ನ ಇಂತ ಜನಪ್ರತಿನಿಧಿಗಳು ಯಾಕೆ ತಗೊಂಡಿಲ್ಲ ಅವರು? ವಾಟ್ ಇಸ್ ಇಟ್ ಪ್ಲೀಸ್? ರಾಮಕೃಷ್ಣ ಉಪಾಧ್ಯಾಯ ಅವರ ನೀವು ಹೇಳೋ ಪ್ರಕಾರ ಕರೆಕ್ಟ್ ಅಲ್ಲ. ಒಂದ್ ನಿಮಿಷ ನಿಮ್ಮ ಪ್ರಕಾರ ಅಫ್ಕೋರ್ಸ್ ಲಂಚ ತಗೊಳ್ಳೋನ್ ಎಷ್ಟು ಕೆಟ್ಟದೋ ಅಥವಾ ಅದು ಒಳ್ಳೆ ಅದೇ 2 ವಯಸ್ಸು ವರ್ಷ ಅದು ಗೊತ್ತಿರುವಂತ ವಿಚಾರ. ಅಂದ್ರೆ ಮತದಾರ ಇಂಥವ್ರನ್ನ ಯಾಕೆ ಸೆಲೆಕ್ಟ್ ಮಾಡಬೇಕು, ಇಂಥ ಪಕ್ಷದಲ್ಲಿ ಇಂಥ ನಾಯಕರನ್ನ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವ ಸಂದೇಶವನ್ನು ನೀವು ರವಾನೆ ಮಾಡ್ತಿದ್ರಿ ಈ ಮೂಲಕ. ಓಕೆ, ಶರವಣ ಅವರೇ ನರೇಂದ್ರ ಬಾಬು ಆಗ್ಲೇ ಹೈಕಮಾಂಡ್ ಬಗ್ಗೆ ಮಾತಾಡ್ತಾ ಇದ್ರು. ಕೊಡ್ತಾ ಇದ್ರಿ ನಿಮ್ಮ ಅಭಿಪ್ರಾಯ? ನರೇಂದ್ರ ಬಾಬು ಹೈಕಮಾಂಡ್ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು ಅವರ ಯಡಿಯೂರಪ್ಪನವ್ರ ರಾಜ್ಯಾಧ್ಯಕ್ಷರ ಮಾತಿಗೆ ಕಿಮ್ಮತ್ತಿಲ್ಲ ಪಕ್ಷದಲ್ಲಿ. ಇವ್ರು ಯಾವ್ದನ್ನೋ ಒಂದು ಬರೆದು ಹೈಕಮಾಂಡ್ ಕಳಿಸ್ತಾರೆ, ಅಲ್ಲಿ ಬೇರೆ ಯಾರನ್ನ ಬಂದು ಕೆಲಸ ಮಾಡಕ್ ಬಿಡ್ತಾರೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಮೊದಲನೇದಾಗಿ ಹೇಳಿ, ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ ಮೈತ್ರಿ ಸರ್ಕಾರದಲ್ಲಿ. ಇಂಥದ್ರಲ್ಲಿ ಈಗ ಅತಿ ಹೆಚ್ಚು ನೋವಾಗುವಂಥದ್ದು ಕಾಂಗ್ರೆಸ್ಸಿಗರಿಗಿಂತ ಜೆಡಿಎಸ್ ನವರಿಗೂ ಕೂಡ ನೋವಾಗ್ತಾ ಇದೆ. ಹೀಗಾಗಿ ನಮ್ಗೆ ಯಾಕೆ ನೋವಾಗ್ತಾ ಇದೆ? ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬರುವಂತ ಸ್ಥಾನ ಈಗ ಒಂದ್ ನಿಮಿಷ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಭಾರತೀಯ ಜನತಾ ಪಕ್ಷದವ್ರು ಕಾಯ್ತಾ ಇದ್ದಾರೆ. ಅಯ್ಯೋ, ಅವ್ರು ಯಾವಾಗ್ಲೂ ಕೂಡ ಅಷ್ಟೇ. ನೋಡಿ ಏನಾಗ್ತಾ ಇದೆ ಗೊತ್ತಾ? ಒಂದ್ ನಿಮಿಷ ಇಲ್ಲಿ ಏನಾಗ್ತಾ ಇದೆ, ಬಹುಶಃ ಅವರು ಆಸೆ ಇಟ್ಕೊಳ್ಳೋದು, ವಾಸ್ತವಾಂಶ ಇರೋದು, ಕನ್ಸ್ ಕಾಣ್ತಾ ಇರೋದು ಇವತ್ತು ಹೊಸದೇನಲ್ಲ. ಇದಕ್ಕೇನ್ ಸೊಲ್ಯೂಷನ್ ನಿಮ್ ಪ್ರಕಾರ? ಇವತ್ತು ಇದೇನು ಹೊಸದೇನಲ್ಲ. ಈ ಜಟಾಪಟಿಗೆ ಏಟಿಗೆ ಎದುರೇಟು ಕೊಡಕ್ ನಮ್ಗೇನ್ ತಾಕತ್ ಇಲ್ವೇನ್ರಿ? ಮಾತಾಡ್ತೀರಾ? ಭಜನೆ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಮಗನ್ನೇ ಸೋಲ್ಸಕ್ಕೆ ಶಿವಮೊಗ್ಗದಲ್ಲಿ ಅವ್ರು ಪಣ ತೊಟ್ಟಿದ್ದಾರೆ. ಇವತ್ತು ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಮಾಡ್ತೀವಿ ನಾವು. JDS ಕಾಂಗ್ರೆಸ್ ಶಾಸಕರನ್ನ ನಾವ್ ಯಾರು ಕರಿಯಲ್ಲ, ಅವರೇ ನಮ್ಮ ಹತ್ರ ಬರ್ತಾರೆ, ಬಂದಾಗ ನಾವು ತಪ್ಕೊಂಡ್ಬಿಡ್ತೀವಿ ಅಂತೆಲ್ಲ ಹೇಳ್ತಾ ಇದಾರಲ್ಲ ಈಶ್ವರಪ್ಪನವರು ಇವತ್ತು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನಿಮ್ಗೆ ಯಾವ ನೈತಿಕತೆ ಇದೆ? ನೀವೇ ಇವತ್ತು ಶಾಸಕರನ್ನ ಮಾರಾಟ ವಸ್ತಾಗಿ ತೆಗೆದುಕೊಂಡು
ಅಷ್ಟು ಕೋಟಿ ಕೊಡ್ತೀನಿ ಇಷ್ಟು ಕೋಟಿ ಕೊಡ್ತೀವಿ ಅಂತ ಹೇಳಿ ನಿಮ್ಮ ನಾಯಕರ ಆಡಿಯೋ ಬಂತಲ್ಲ, ಅದನ್ನ ನಮ್ಮ ಮೊದಲನೇದಾಗಿ ನಂದಲ್ಲ ಅಂದ್ರು. ಆಮೇಲೆ ಹೌದು ನಾನೇ ಮಾತಾಡಿದ್ದೀನಿ ಅಂತ ಒಪ್ಕೊಂಡ್ರು. ಎಲ್ಲ ಅವರೇ ಒಪ್ಕೊಂಡಿದ್ದಾರೆ. ಇವತ್ತು ನೋಡಿ, ಯಾವುದೇ ಕಾರಣಕ್ಕೂ ಕೂಡ ನಾನು ಒಂದನ್ನ ಹೇಳಲಿಕ್ಕೆ ಬಯಸ್ತೀನಿ, ಇದು ಅರೇಂಜ್ ಮ್ಯಾರೇಜ್ ಅಂತ ಖಂಡಿತ ಅಲ್ಲ, ಲವ್ ಮ್ಯಾರೇಜು ಅಲ್ಲ. ಯಾವುದು ಈಗ ನಡೀತಾ ಇರತಕ್ಕಂಥ ಸರ್ಕಾರ ಒಂದ್ ನಿಮಿಷ, ಇದು ಭಗವಂತನ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರ. ಇದು ಯಾವುದೇ ಕಾರಣಕ್ಕೂ ಆಗಲ್ಲ. 5 ವರ್ಷ ಸುಭದ್ರ ಸರ್ಕಾರ ಕೊಡ್ತೀವಿ, ಯಾವುದೇ ಅನುಮಾನ ಬೇಡ. ಕಾಯ್ತಾ ಇದ್ದಾರೆ, ಕಾಯ್ಕೊಂಡೇ ಮುಂದಕ್ಕೆ ನೋಡೋಣ. ನೋಡಿ ಸದ್ಯಕ್ಕಂತ ಯಾವುದೇ ಕಾರಣಕ್ಕೂ ಸರ್ಕಾರ ಪತನ ಆಗಲ್ಲ, ಗಟ್ಟಿಯಾಗಿರುತ್ತೆ. ಅವ್ರು ಏಟ್ ಕೊಟ್ರೆ ನಮ್ಗೆ ಎದುರೇಟ್ ಆಯ್ತು, ಅವ್ರು ಏಟು ಕೊಟ್ರೆ ಎದುರೇಟ್ ಕೊಡಕ್ ಗೊತ್ತು. ಯಾವ ಎದುರೇಟ್ ಕೊಡ್ತಾರೆ, ಯಾವ ರೀತಿ ಕೊಡ್ತಾರೆ, ಇವ್ರು ಏಟು ಎದುರೇಟು ಕೊಟ್ಕೊಂಡು ನೋಡ್ತಾ ಕುತ್ಕೊಳ್ಬೇಕಾ? ಓ ಚೆನ್ನಾಗ್ ಕೊಟ್ರು ಏಟ್ನ ಅಂತ ಹೇಳ್ಕೊಂಡು, ಅಯ್ಯೋ ಏಟ್ ಸ್ವಾಮಿ ಮತದಾರರಿಗೆ ಕೊಡ್ತಾ ಇದ್ದಾರೆ ಅನ್ನುವ ನೋವನ್ನ ನಮ್ಮ ನಾಯಕರು ಜನಪ್ರತಿನಿಧಿಗಳು ಯಾವಾಗ ಅರ್ಥ ಮಾಡ್ಕೊಳ್ತಾರೆ ಅನ್ನುವ ನಿಟ್ಟಿನಲ್ಲೂ ಕೂಡ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಲೆಟ್ಸ್ ಕಂಟಿನ್ಯೂ ದ ಡಿಬೇಟ್ ಆಫ್ಟರ್ ದಿಸ್ ಬ್ರೇಕ್. ಆಪರೇಷನ್ ಅಂತ್ಯ ಯಾವಾಗ ಆಗುತ್ತೆ, ಆಪರೇಷನ್ ಅಂತ ಯಾವ ಹಂತವನ್ನ ತಲುಪುತ್ತೆ, ನಿಜಕ್ಕೂ ವಾಸ್ತವ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಲೋಕಸಭಾ ಚುನಾವಣೆ ಗುಂಗಿನಲ್ಲಿರುವಾಗಲೇ ಯಾರ್ಯಾರು ಎಷ್ಟು ಸೀಟ್ಗಳನ್ನ ಪಡಿತಾರೆ ಅನ್ನುವ ಲೆಕ್ಕಾಚಾರದಲ್ಲಿ ಈಗ ಒಂದು ಹೊಸ ಲೆಕ್ಕಾಚಾರ ನಿಜಕ್ಕೂ ಎಷ್ಟರ ಮಟ್ಟಿಗೆ ತಲ್ಲುವಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಲಾಸ್ಟ್ ವರ್ಡ್ ಫ್ರಮ್ ಶರವಣ. ಎಸ್, ಆಪರೇಷನ್ ಅಂತ್ಯ ಅನ್ನೋ ಪ್ರಶ್ನೆನೇ ಬರಲ್ಲ. ಓಕೆ, ಅವ್ರು ಯಾವಾಗಲೂ ಆಪರೇಷನ್ ಪೇಷಂಟೇ ಸಿಗದಿರುವಾಗ ನೀವು ಆಪರೇಷನ್ ಎಲ್ಲಿಂದ ಮಾಡ್ತೀರಿ? ಅಲ್ಲಿ ಆಪರೇಷನ್ ಆಗೋದು ಬಿಜೆಪಿ ಆಪರೇಷನ್ ಆಗುತ್ತೆ. ಈಗ ನೋಡ್ಕೊಂಡ್ಬಿಡಿ, ಅವ್ರ ನಾವು ಮಾಡಲ್ಲ, ಅವ್ರ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಆಪರೇಷನ್ ಮಾಡ್ಬಿಡುತ್ತೆ. ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋದೇ ಇವತ್ತು ಬಾರಿ ಕಷ್ಟ ಇದೆ. ಲಾಸೇ ತಾನೆ ಯಾರಿಗೆ? ಅವ್ರು ಯಾರಿಗಾದ್ರೂ ಆಪರೇಷನ್ ಮಾಡ್ಕೊಳ್ಳಿ ಅವ್ರ ಪಕ್ಷದಲ್ಲಿ, ನಿಮಗೆ ಬೇಕಿಲ್ಲ. ಅವ್ರ ಪಕ್ಷದ ವಿವೇಚನೆ ಬಿಟ್ಟಿದ್ದು, ನಾವು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಶ್ರೀಮಾನ್ ಸಂತೋಷ್ ಜಿ ಅವ್ರು ಏನೊಂದು ಮಾತನ್ನ ಹೇಳಿದ್ರು, ಒಂದು ಎರಡು ಸರ್ಕಾರ. ಯಾವ ಒಂದು ಆಧಾರದ ಮೇಲೆ ಅವ್ರು ಹೇಳಿದ್ರು ನಮ್ಗೆ ಸ್ಪಷ್ಟನೆ ಬೇಕು. ಈಗ ಆಪರೇಷನ್ ಕಮಲ ಮಾಡದೆ ಮೇಲೆ ನೀವು ಎಲ್ಲಿಂದ ನೀವು ಅದನ್ನು ಎರಡು ಸರ್ಕಾರ ಅಂತ ಕರೀತೀರಾ? ಮೊದಲನೇದಾಗಿ ಕೇಂದ್ರದಲ್ಲಿ ನೀವು ಅಧಿಕಾರಕ್ಕೆ ಸಿಂಗಲ್ ಮೆಜಾರಿಟಿ 282 ಏನು ಬಂದಿದ್ರಿ, ಇವತ್ತು ಆ ಪರಿಸ್ಥಿತಿ ಇಲ್ಲ ಕೇಂದ್ರದಲ್ಲಿ. ರಾಜ್ಯದಲ್ಲಿ ಹಿಡಿಯೋದು ಎಲ್ಲಿಂದ ಬಂತು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಆತಂಕ ಅಳಲು ಎಲ್ಲವೂ ಕೂಡ ವ್ಯಕ್ತವಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಶರವಣ ಅವರೇ. ಲಾಸ್ಟ್ ವರ್ಡ್ ನಾಗರಾಜ್ ಯಾದವ್ ಅವರೇ. ಲಾಸ್ಟ್ ವರ್ಡ್ ಏನಂದ್ರೆ, ಈ ಪ್ರಶ್ನೆಗಳ ಸುರಿಮಳೆ ಮುಗಿಯೋದೇ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಮಯ ಇಲ್ಲ, ನಾನು ಹೇಳ್ತೀನಿ ಕೇಳಿ. ಅವರ ಬಿಜೆಪಿಯವರ ಏನು ಆಸೆ ಆಕಾಂಕ್ಷೆಗಳಿದೆಯೋ ನಾವು ಸರ್ಕಾರ ಮಾಡ್ತೀವಿ, ಪೋಲಿಂಗ್ ಆಗಿದ ತಕ್ಷಣ ಏಪ್ರಿಲ್ 23 ಮತ್ತು ಮೇ 23 ಒಳಗಡೆ ಎಲ್ಲ ಬದಲಾವಣೆಗಳಾಗ್ತಾರಂತಲ್ಲ, ಅವೆಲ್ಲವೂ ಕೂಡ ನನಸಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ ಅವರಲ್ಲೇ ಕೆಲವು ವಿಚಾರಗಳಿದೆ. ಈಗ ಲೋವರ್ ನಮ್ಮ ಹೈಕಮಾಂಡ್ ವೀಕ್, ಅವರ ಲೋಪದೋಷಗಳಿಂದ ಅವರು ಅವ್ರ ಕನಸನ್ನ ಕಾಣಕ್ಕಾಗಲ್ಲ. ಹೇಳ್ತಾ ಇಲ್ಲ, ಅವರ ಲೋ ಕಮಾಂಡ್ ಅಂತ ಏನಿದೆ ಸ್ಟೇಟ್ ಲೀಡರ್ಶಿಪ್, ಅಲ್ಲಿ ಸ್ವಲ್ಪ ಅವರ ಲೋ ಕಮಾಂಡ್ ಏನಾಗಿದೆ ಅಂದ್ರೆ, ಸಂತೋಷ್ ಅವರು ಏನಾಗಿದೆ ಪ್ಯಾರಲಲ್ ಆಗಿ ಯಡಿಯೂರಪ್ಪನಿಗೆ ಪ್ಯಾರಲಲ್ ಆಗಿ ಸಂಘಟನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹೇಳ್ತಿದ್ದಾರೆ ಅದು ಹೈಕಮಾಂಡ್ ಹೆಸರಿಗೆ ಮಾತ್ರ ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ. ಯಾವ ಕಮಾಂಡ್ ಇಲ್ಲ ಅವರಲ್ಲಿ. ಪ್ರಾಬ್ಲಮ್ ಚುನಾವಣೆಯಲ್ಲಿ ಮ್ಯಾಜಿಕ್ ನಮ್ಮಲ್ಲಿ 1-2 ಶಾಸಕರ ಅಸಮಾಧಾನ ಇದ್ರೆ ಅಲ್ಲಿ ಸುಮಾರು ಶಾಸಕರ ಅಸಮಾಧಾನ ನೋಡೋಣ ಮುಂದಿನ ದಿನಗಳಲ್ಲಿ. ಆದ್ರೆ ಇವತ್ತಿನ ಲೋಕಸಭಾ ಚುನಾವಣೆ ಮತ ಹಾಕಿದಂತ ಎಲ್ಲಾ ಮತದಾರರಿಗೆ ಕೃತಜ್ಞತೆ ಹೇಳಬೇಕು ಭಾಗವಹಿಸಿದ್ದಕ್ಕೆ. ಸೀಟ್ಗಳು ಎರಡು ರಾಷ್ಟ್ರೀಯ ಪಕ್ಷಗಳಿಗೂ ಬಹಳ ಇಂಪಾರ್ಟೆಂಟ್. ಬಿಜೆಪಿಗೂ ಇಂಪಾರ್ಟೆಂಟ್, ಕಾಂಗ್ರೆಸ್ಗೂ ಇಂಪಾರ್ಟೆಂಟ್. ಯಾಕಂದ್ರೆ ಬಿಜೆಪಿಗೆ ಬಹುಶಃ ಉತ್ತರ ಪ್ರದೇಶ ಬಿಹಾರ್ನಲ್ಲಿ ಏನೇನು ಲಾಸ್ ಆಗ್ತಾ ಇದೆ ಅದನ್ನ ಮೇಕಪ್ ಮಾಡ್ಲಿಕ್ಕೆ ಕರ್ನಾಟಕ ಇಸ್ ವೆರಿ ಇಂಪಾರ್ಟೆಂಟ್. ಕಾಂಗ್ರೆಸ್ಗೂ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಕಳೆದ ಬಾರಿ ಅವ್ರಿಗೆ 9 ಸೀಟ್ ಬಂದಿತ್ತು, ಅದೇ ಹೈಯೆಸ್ಟ್ ಇನ್ ದಿ ಎಂಟೈರ್ ಕಂಟ್ರಿ. ಅದನ್ನ ತಿರ್ಗಾ ಜಾಸ್ತಿ ಮಾಡ್ಕೋಬೇಕಾದ್ರೆ ಅವರು 44ರಿಂದ ಡಬಲ್ ಮಾಡ್ಬೇಕಾದ್ರೆ ಕರ್ನಾಟಕದಿಂದ ಬರಬೇಕು. ಎರಡು ಇಂಪಾರ್ಟೆಂಟ್. ನರೇಂದ್ರ ಬಾಬು ಅವರೇ, ಭಾರತೀಯ ಜನತಾ ಪಕ್ಷದವರು 2 ಕನಸನ್ನು ಕಾಣ್ತಾ ಇದ್ದಾರೆ. ಒಂದ್ ನಿಮಿಷ ರಾಮಕೃಷ್ಣ ಉಪಾಧ್ಯಾಯ ಪ್ಲೀಸ್. 2 ಕನಸುಗಳನ್ನ ಕಾಣ್ತಾ ಇದ್ದಾರೆ. ಹೀಗಾಗಿ ಒಂದು ಕನಸು ಕಾಣೋದೇ ನನ್ಸಾಗದ್ ಕಷ್ಟ ಇದೆ. ಅಂಥದ್ರಲ್ಲಿ ಕೇಂದ್ರದಲ್ಲೂ ನಾವೇ ಇರಬೇಕು, ಇಲ್ಲೂ ನಾವೇ ಇರಬೇಕು ಅಂತ ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ನಿಮ್ಗೆ ತೊಡಕಾಗಬಹುದು ಅನ್ನೋದು ಅವರ ಲೆಕ್ಕಾಚಾರ. ಅಲ್ಲ, ಒಂದು ನೋಡಿ, ಒಂದಂತೂ ಸತ್ಯ, 2 ಕನಸು ಪ್ರಶ್ನೆ ಅಲ್ಲ, ಇದು ಖಂಡಿತವಾಗ್ಲೂ ಹೇಳ್ತಾರೆ. ಅಂದ್ರೆ 1 ಮತ 2 ಸರ್ಕಾರ ಅಂದ್ರೆ ಏನರ್ಥ? 1 ಮತ 2 ಸರ್ಕಾರ ಅಂತ ಹೇಳಿದ್ರೆ, ಈಗ ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಿದೆ, 2 ಚುನಾವಣೆ ಆಗ್ತಾ ಇದೆ 2 ಕ್ಷೇತ್ರಗಳಲ್ಲಿ. ಮತ್ತು ಈಗಾಗಲೇ ಕಾಂಗ್ರೆಸ್ನಲ್ಲಿ ಆಸ್ಫೋಟ ಆಗ್ತಾ ಇದೆ, ಅವರವರ ಶಾಸಕರಲ್ಲಿ ಆಗಿರ್ತಕ್ಕಂಥದ್ದು. ಬಿಜೆಪಿನಲ್ಲಿ ಒಂದೇ ಕಮಾಂಡು, ಹೈಕಮಾಂಡು, ಜನಗಳ
ಏನು ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ನಿಲುವು ತೆಗೆದುಕೊಳ್ತದೆ ಆ ಕಮಾಂಡ್ಗೆ ಎಲ್ಲರೂ ಓಕೆ, ಭದ್ರಾಗಿರ್ತಾರೆ. ಭದ್ರಾಗಿದ್ದೀರಿ. ಆದ್ರೆ ನಮ್ಮ ಒಂದು ಅದರಿಂದ ಮನವಿ, ಅದರಿಂದ ಆ ಎಲ್ಲ ಒಂದ್ ಹೈಕಮಾಂಡ್ಗಳಿಗೆ ಹೇಳ್ತೇನೆ, ಮತದಾರರು ಒಂದು ಇವತ್ತು ಕಮಾಂಡ್ ಕೂಡ ತುಂಬಾ ಕಮಾಂಡ್ important ಕೊಡ್ತಾರೆ. ಆಗುತ್ತೆ. ಅವರು ದೊಡ್ಡ ಹೈಕಮಾಂಡ್ ಅಂತ ನೀವು ಯಾವಾಗ ಪರಿಗಣಿಸ್ತೀರೋ ಆಗ ಪ್ರಜಾಪ್ರಭುತ್ವ ಗೆಲ್ಲುತ್ತೆ. ನಿಮ್ಮ ಈ ವೈಯಕ್ತಿಕ ದ್ವೇಷ ರಾಜಕೀಯವನ್ನ ಬಿಡಬೇಕು, ರಾಜಕಾರಣಿಗಳ ಕಣ್ತರಿಸಬೇಕು, ಮತದಾರರು ಕೂಡ ಪ್ರಜ್ಞಾವಂತರಾಗಬೇಕು ಅನ್ನುವ ಸಂದೇಶದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ.